ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, GNMs ನರ್ಸಿಂಗ್ಗೆ ಸಂಬಂಧಿಸಿದಂಥ ಒಂದಷ್ಟು ಕಾಮೆಂಟ್ಗಳು ನಿಮ್ಮ ಇದಾವೆ. ಹಿಂಗೆ ಕಾಮೆಂಟ್ಗಳನ್ನು ಓದಿ ಕೌನ್ಸ್ಲಿಂಗ್ ಮುಗಿಯೋ ತನಕನೂ ಕೂಡ ನಿಮ್ಗೆ ರಿಪ್ಲೈ ಮಾಡ್ತಾ ಇರ್ತೀನಿ. ನೀವು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮಲ್ಲಿ ಡೌಟ್ ಇದ್ದರೂ ಕೂಡ ಕ್ಲಿಯರ್ ಮಾಡ್ಕೋಬೋದು. ಫಸ್ಟ್ ಕಾಮೆಂಟ್ ಇದೆ, ಸರ್ ರ್ಯಾಂಕ್ 1963 ಸೀಟ್ ಸಿಗುತ್ತಾ? 100% ಪಕ್ಕಾ ಸೀಟ್ ಸಿಗುತ್ತೆ. ಆರಾಮಾಗಿ ಕಾಲೇಜ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ನಿಮ್ಮ ಜಿಲ್ಲೆಯಲ್ಲಿರುವಂಥ ಕಾಲೇಜ್ಗಳನ್ನು ಮತ್ತು ಗೌರ್ಮೆಂಟ್ ಕಾಲೇಜ್ಗಳನ್ನು ಫಸ್ಟ್ ಪ್ರಯಾರಿಟಿ ಕೊಡಿ. 17 ಗೌರ್ಮೆಂಟ್ ಕಾಲೇಜ್ಗಳದಾವೆ. 17 ಗೌರ್ಮೆಂಟ್ ಕಾಲೇಜ್ಗಳನ್ನು ಪ್ರಯಾರಿಟಿ ಕೊಡಿ, ಯಾಕಂದರೆ ಫ್ರೀ ಅಡ್ಮಿಷನ್ ಆಗುತ್ತೆ. ಅದಾದ ನಂತರ 17 ಗೌರ್ಮೆಂಟ್ ಕಾಲೇಜ್ ಆದ ನಂತರ ಪ್ರತಿಯೊಬ್ಬರು ಕೂಡ ಹೇಳ್ತಾ ಇರುವಂಥದ್ದು, ಎಲ್ಲರೂ ಕೂಡ 17 ಗೌರ್ಮೆಂಟ್ ಕಾಲೇಜ್ಗಳನ್ನ ಸೆಲೆಕ್ಟ್ ಮಾಡ್ಕೊರಿ. ಅದಾದ ನಂತರ ಏನು ಮಾಡಿರಿ ಅಂತಂದರೆ, ನಿಮ್ಮ ಜಿಲ್ಲೆಯಲ್ಲಿರುವಂಥ ಪ್ರೈವೇಟ್ ಕಾಲೇಜ್ಗಳು ಅದು ನಿಮ್ಗೆ ಗೊತ್ತಿರಬೇಕು, ಕಡಿಮೆ ಫೀಸ್ ಇರಬೇಕು, ಅಂಥ ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊರಿ. ಪಕ್ಕಾ ಸೀಟ್ ಸಿಗುತ್ತೆ. 1900 ಅಂದರೆ 900 ರ್ಯಾಂಕ್ ಅಂದರೆ ದೊಡ್ಡದಲ್ಲ, ತುಂಬ ಕಡಿಮೆ ರ್ಯಾಂಕ್ ಇದೆ, ಆರಾಮಾಗಿ ಸೀಟ್ ಸಿಗುತ್ತೆ. ಓಕೆ, ಸ್ವಲ್ಪ ಸಮಾಧಾನ ಆಯಿತು. ಓಕೆ ಸರ್, ಅಪ್ಡೇಟ್ ಸಬ್ಮಿಟ್ ತೊಗೊಂಡಿದ್ರು ಕನ್ಫರ್ಮ್ ಹೇಗೆ ಮಾಡ್ಕೊಳ್ಳೋದು? ನೋಡಿರಿ, ಅಪ್ಡೇಟ್ ಸಬ್ಮಿಟ್ ತೊಗೊಂಡಿದ್ರು ಕನ್ಫರ್ಮ್ ಮಾಡ್ಕೋಬೇಕಂತಂದ್ರೆ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಅಂತ ಆಪ್ಷನ್ ಇದೆ ಅಲ್ಲಿ. ಆ ಡೌನ್ಲೋಡ್ ಮಾಡ್ಕೊಂಡ್ರೆ ಡೌನ್ಲೋಡ್ PDF ಬರುತ್ತೆ. ಅದು PDF ಬಂದುಬಿಟ್ರೆ ಅದರಲ್ಲಿ ನಿಮ್ಮ ಏನು ನೀವು ಆಯ್ಕೆ ಮಾಡಿದಿರಿ ಕಾಲೇಜ್ಗಳು ಇದ್ದರೆ ಕನ್ಫರ್ಮ್ ಆದಂಗೆ. ರ್ಯಾಂಕ್ ಲಿಸ್ಟ್ ಹೇಗೆ ಚೆಕ್ ಮಾಡೋದು ಹೆಂಗೆ ಸರ್? ನೋಡಿರಿ, ರ್ಯಾಂಕ್ ಲಿಸ್ಟ್ ಹೆಂಗೆ ಚೆಕ್ ಮಾಡೋದು ವಿಡಿಯೋ ಮಾಡಿ ಹಾಕಿದ್ದೀನಿ ನಾನು, ಆದರೂ ಕೂಡ ಇನ್ನೊಂದು ಸಲ ತೋರಿಸಿಬಿಡ್ತೀನಿ. ನೋಡಿ, ಇದು ಅಫಿಷಿಯಲ್ ವೆಬ್ಸೈಟ್ ಇದೆ. ಇಲ್ಲಿ ಏನು ಮಾಡ್ಬೇಕಪ್ಪ ಅಂದ್ರೆ, ಇಲ್ಲಿ ನೋಡೋಕೆ ಇಲ್ಲಿ 3 ಅದ ನೋಡಿರಿ. ಇಲ್ಲಿ ಒಂದನೇದರ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಇಲ್ಲಿ ಇದೆಲ್ಲ ಒಂದೇದ ತಾತ್ಕಾಲಿಕ ಸಾಮಾನ್ಯ ಮೆರಿಟ್ ಶ್ರೇಣಿ ಪಟ್ಟಿ. ಇದಕ್ಕೆ ಕ್ಲಿಕ್ ಮಾಡ್ಕೋರಿ. ಕ್ಲಿಕ್ ಮಾಡಿ ನೋಡಿರಿ, ಈ ರೀತಿ ಲಿಸ್ಟ್ ಓಪನ್ ಆಗ್ತೈತಿ. ಸೊ ಇದರಾಗ ನಿಮ್ಮ ಹೆಸರು ನೋಡ್ಕೋರಿ. ಇದರ ಹೆಸರು ನೋಡಿರಿ, ಎಲ್ಲರದ್ದು ಹೆಸರು ಐತಿ. ನಿಮ್ಮ ಹೆಸರು ಗೊತ್ತಾಗಲಿಲ್ಲ ಅಂತಂದ್ರೆ ನಿಮ್ಮ ಪರ್ಸೆಂಟೇಜ್ ನೋಡ್ಕೋರಿ. ನಿಮ್ಮ ಪರ್ಸೆಂಟೇಜ್ ಕಾಣಿಸ್ತದಿಲ್ಲ, ಹೌದಾ? ಈ ಪರ್ಸೆಂಟೇಜ್ ತನಕನೂ ಸ್ಕ್ರಾಲ್ ಮಾಡ್ಕೊತ ಹೋಗ್ರಿ. ನಿಮ್ಮ ಪರ್ಸೆಂಟೇಜ್ ಬರೋ ತನಕ ಸ್ಕ್ರಾಲ್ ಮಾಡ್ಕೊತ ಹೋಗ್ರಿ. ಇದು ಅಪ್ ಟು ಎಲ್ಲಿ ತನಕಪ್ಪ ಅಂತಂದ್ರೆ ಇದು 36% ತನಕನೂ ಐತಿ. ಇದ್ರಾಗ ನಿಮ್ಮ ಹೆಸರು ಇದ್ದೇ ಇರ್ತೈತಿ, ಚೆಕ್ ಮಾಡ್ಕೊರಿ. ನೆಕ್ಸ್ಟ್ ಕಾಮೆಂಟ್, ಸರ್ ರ್ಯಾಂಕ್ ಲಿಸ್ಟಲ್ಲಿ ನನ್ನ ನೇಮ್ ಬಂದಿಲ್ಲ ಸರ್, ನಾನು ಏನು ಮಾಡಬೇಕು ಹೇಳಿ ಪ್ಲೀಸ್, ಮತ್ತೆ ಬಿಡ್ತಾರಾ? ನೋಡಿರಿ, ರ್ಯಾಂಕ್ ಲಿಸ್ಟಲ್ಲಿ ನಿಮ್ಮ ನೇಮ್ ಬಂದಿರುತ್ತೆ, ನಿಮಗೆ ಹುಡ್ಕಕ್ಕೆ ಗೊತ್ತಾಗೋದಿಲ್ಲ. ಬಂದಿಲ್ಲ ಅಂದರೂ ಟೆನ್ಷನ್ ತೊಗೋಬೇಡ್ರಿ. ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಲಿಂಕ್ ಓಪನ್ ಆಗಿತ್ತು ಅಂದ್ರೆ ಅದ್ರ ಒಳಗಡೆ ಕೂಡ ರ್ಯಾಂಕ್ ನಂಬರ್ ಕೊಟ್ಟಿದ್ದಾರೆ, ಹೌದಾ? ಅದ್ರ ಒಳಗಡೆನೂ ರ್ಯಾಂಕ್ ನಂಬರ್ ಇದೆ. ನಿಮ್ಗೆ ಆಪ್ಷನ್ ಎಂಟ್ರಿ ಓಪನ್ ಆದರೆ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ. ರ್ಯಾಂಕ್ ನಂಬರ್ ಬಗ್ಗೆ ನೀವು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಓಪನ್ ಮಾಡಿದಾಗ ಅಲ್ಲಿ ರ್ಯಾಂಕ್ ನಂಬರ್ ತೋರಿಸ್ತತಿ. ಅದು ರ್ಯಾಂಕ್ ನಂಬರ್ ಬಂದರೆ ಸಾಕು, ನಿಮಗೆ ನೀವು ಆಪ್ಷನ್ ಎಂಟ್ರಿ ಮಾಡಿರಿ. ಲಿಸ್ಟಲ್ಲಿ ಇದೆ, ಆದರೆ ನಿಮ್ಗೆ ಗೊತ್ತಾಗ್ತಿಲ್ಲ ಅಷ್ಟೇ. ಹಾಯ್ ಸರ್, ಅಪ್ಲಿಕೇಶನ್ ರಿಜೆಕ್ಟ್ ಆಗಿಲ್ಲ, ಬಟ್ ರ್ಯಾಂಕ್ ಲಿಸ್ಟ್ನಲ್ಲಿ ನೇಮ್ ಬಂದಿಲ್ಲ, ನಾನು ಏನು ಮಾಡಬೇಕು ಸರ್? ಪ್ಲೀಸ್ ರಿಪ್ಲೈ ಮಾಡು. ನಿಮ್ಮ ಚಾನಲಿಂದ ನಾನು ನೋಡಿ ರಿಪ್ಲೈ ಮಾಡಿ. ಈಗ GNM 3rd ಇಯರ್ ಮಾಡ್ತಿದ್ದೀನಿ. ಈಗ ನಾನು ತಂಗಿದು ಈಗ ಆಗಿದೆ, ಏನು ಮಾಡಬೇಕು ಸರ್? ರ್ಯಾಂಕ್ ಲಿಸ್ಟಲ್ಲಿ ಬಿಡ್ತಾರ ನೋಡಿರಿ. ಅಪ್ಲಿಕೇಶನ್ ರಿಜೆಕ್ಟ್ ಆಗಿಲ್ಲ ಅಂತಂದರೆ ರ್ಯಾಂಕ್ ಲಿಸ್ಟನ್ನು ಬಿಟ್ಟಾರ, ಆಪ್ಷನ್ ಎಂಟ್ರಿ ಬಿಟ್ರೆ. ನೀವು ರ್ಯಾಂಕ್ ಲಿಸ್ಟ್ ನೋಡೋಕೆ ಹೋಗ್ಬೇಡ್ರಿ. ಆಪ್ಷನ್ ಎಂಟ್ರಿ ಲಿಂಕ್ಗೆ ಹೋಗಿ ಓಪನ್ ಮಾಡಿ ಆ ಕಾಲೇಜ್ಗಳನ್ನ ಸೇರಿಸ್ರಿ. ನಿಮ್ಗೆ ರ್ಯಾಂಕ್ ಲಿಸ್ಟ್ ಬಿಟ್ಟಿದಾರ ನೋಡ್ಕೊರಿ. ಇಲ್ಲಪ್ಪ ಅಂದ್ರೆ ಡೈರೆಕ್ಟ್ ಆಪ್ಷನ್ ಎಂಟ್ರಿ ಓಪನ್ ಮಾಡಿರಿ, ಅಲ್ಲಿ ಕೂಡ ರ್ಯಾಂಕ್ ನಂಬರ್ ಇರ್ತೈತಿ, ಹೌದಾ? ರ್ಯಾಂಕ್ ನಂಬರ್ ಇರ್ತೈತಿ, ನೀವು ಆಪ್ಷನ್ ಎಂಟ್ರಿ ಮಾಡಿರಿ. ಹೌದ್ರಿ, ನಿಮ್ಮದು ರಿಜೆಕ್ಟ್ ಲಿಸ್ಟಲ್ಲಿ ಬಂದಿಲ್ಲಪ್ಪ ಅಂತಂದ್ರೆ ಆಪ್ಷನ್ ಎಂಟ್ರಿ ಲಿಂಕ್ ಬಿಟ್ಟಿದ್ದಾನ, ಆಪ್ಷನ್ ಎಂಟ್ರಿ ಮಾಡ್ಕೊರಿ. ವೇಟ್ ಮಾಡೋಕೆ ಹೋಗ್ಬೇಡ್ರಿ, ಆಪ್ಷನ್ ಎಂಟ್ರಿ ಮಾಡಿರಿ. ಮತ್ತೇನೋ ಡೌಟ್ ಇದ್ರೆ ಸ್ಪೆಷಲಾಗಿ ಮತ್ತೊಂದು ನಾ ಈಗೇನು ವಿಡಿಯೋ ಮಾಡಿದ್ರೆ ಇದ್ರಾಗ ಕಾಮೆಂಟ್ ಹಾಕಿರಿ. ಸರ್ 2 ಕಾಲೇಜ್ ಎಂಟ್ರಿ ಮಾಡಿದ್ದೀವಿ, ಆ್ಯಡ್ ಮಾಡೋದು ಹೇಗೆ ಗೊತ್ತಾಗ್ತಿಲ್ಲ. ಮತ್ತು ಆಪ್ಷನ್ ಎಂಟ್ರಿ ಮಾಡಿರಿ. ಈಗ ನೋಡಿರಿ, 2 ಕಾಲೇಜ್ ಆ್ಯಡ್ ಮಾಡಿರಿ, ಮತ್ತು ಲಾಗಿನ್ ಮಾಡಿರಿ. 1 2 ಮಾಡಿರಿ. ಈಗ 3ನೇದು 3 4 5 ಅಂತ ಆ್ಯಡ್ ಮಾಡ್ತಾ ಹೋಗಿ ಸೇವ್ ಅನ್ನು ಸಬ್ಮಿಟ್ ಮಾಡ್ತಾ ಹೋಗ್ರಿ. ಆ್ಯಡ್ ಆಗ್ತಾ ಹೋಗ್ತತಿ. ಸೆಕೆಂಡ್ ರೌಂಡ್ ಇರುತ್ತಲ್ವಾ, ಇದರಲ್ಲಿ ಸೆಕೆಂಡ್ ರೌಂಡ್ ಇರುತ್ತಾ, 3rd ರೌಂಡ್ ಇರುತ್ತಾ, 4th ರೌಂಡ್ ತನಕನೂ ಇರ್ತಾವೆ. ಓಕೆ, ಆದರೆ ಇನ್ನೂ ಸೆಕೆಂಡ್ ರೌಂಡ್ ಲೇಟ್ ಇದೆ. ಫಸ್ಟ್ ರೌಂಡ್ ಬಗ್ಗೆ ಮಾತ್ರ ಯೋಚನೆ ಮಾಡ್ಕೊರಿ. ಸರ್ 70 ಕಾಲೇಜ್ ಸೆಲೆಕ್ಟ್ ಮಾಡಿದ್ದೀವಿ, ಏನು ಆಗಲ್ಲ. ನೋ ಪ್ರಾಬ್ಲಮ್, ಒಳ್ಳೆ ಕೆಲಸ ಮಾಡಿದಿರಿ. 70 ಕಾಲೇಜಸ್ ಮ್ಯಾಕ್ಸಿಮಮ್ ಮಾಡಿರಿ, ಅದರ ಒಳಗೆ ಗ್ಯಾರಂಟಿ ಸಿಗುತ್ತೆ ನಿಮ್ಮ ರ್ಯಾಂಕಿಗೆ ತಕ್ಕಂಗೆ. GNM ರ್ಯಾಂಕ್ ಲಿಸ್ಟಲ್ಲಿ ನಮ್ಮದು ರ್ಯಾಂಕ್ 2996 2296 ಇದೆ. ಫಸ್ಟ್ ರೌಂಡಲ್ಲಿ ಸೀಟ್ ಸೆಲೆಕ್ಷನ್ ಸಿಗುತ್ತಾ? ನೋಡಿರಿ, ನೀವು 2000 ರ್ಯಾಂಕ್ ಇದೆ ಅಂತಂದ್ರೆ ಒಂದು 25ರಿಂದ 35 ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಳ್ಳಿ ಸದ್ಯಕ್ಕೆ. ಮತ್ತು ನಾನು ಮುಂದೆ ಹೇಳ್ತೀನಿ. ಈಗ PMB ಸರ್ಟಿಫಿಕೇಟ್ ಬಂದಿಲ್ಲ. ಓಕೆ, ನೋಡಿರಿ, ಇದು GNMಗೆ ಸಂಬಂಧಿಸಿದಂಥ ಡೌಟ್ಗಳು. ನಿಮ್ಮಲ್ಲಿ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ.